ಗುಡ್ ಮಾರ್ನಿಂಗ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದೆ. ಇವತ್ತು ಹೆಲ್ಪರ್ ಬಂದಿರಲಿಲ್ಲ, ಸೊ ಸಂಕ್ರಾಂತಿ ಹಬ್ಬ ಅಂತ ರಜೆ ತೊಗೊಂಡಿದ್ದು. ಸೊ ನಾನೇ ಸ್ವಲ್ಪ ಮನೆ ಕೆಲಸ ಎಲ್ಲ ಲೈಟಾಗಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಅದು ಬ್ರೇಕ್ಫಾಸ್ಟ್ ಆದಮೇಲೆ ಪೂಜೆ ಮಾಡ್ತೀನಿ. ಓಕೆ. ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ, ಬ್ರೇಕ್ಫಾಸ್ಟ್ ಆಮೇಲೆ ಮಾಡೋಣ ಅಂತ. ಸೊ ಪೂಜೆ ಎಲ್ಲ ಆಯಿತು. ಸಿಂಪಲ್ಲಾಗಿ ಮಾಡಿದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಇನ್ನೊಂದೇನೆಂದರೆ, ಬಾಲ್ಕನಿ ನೋಡಿ ಎಷ್ಟು ಕ್ಲೀನಾಗಿದೆ. ಏನಕ್ಕೆ ಗೊತ್ತಾ, ಪೀಜನ್ ನೆಟ್ಸ್ ಹಾಕ್ಸಿದ್ದೀವಿ. ತುಂಬ ಪಾರಿವಾಳೆಲ್ಲ ಬಂದು ತುಂಬ ಮನೆ ಗಲೀಜು ಮಾಡ್ತಾಯಿತ್ತು. ಸೊ ಅದಕ್ಕೆ ಮೊನ್ನೆ ಪೀಜನ್ ನೆಟ್ ಹಾಕ್ಸಿದ್ದಾರೆ. ನನ್ನ ಲಂಚು ಶೇಂಗಾ, ಒಬ್ವಿಯಸ್ಲಿ ಇವತ್ತು ಮಕರ ಸಂಕ್ರಾಂತಿ. ಶೇಂಗಾ ಹೋಳಿಗೆ, ಶೇಂಗಾ ಪುಡಿ, ಪಿಕ್ಕಲ್, ಕಾಳು ಮತ್ತು ಬೇಳೆ ಸಾರು. ಅಂದರೆ ಇದಕ್ಕೆ ನಾವು ಆಮಟಿ ಅಂತ ಕರಿತೀವಿ. ಮತ್ತು ಆಬ್ವಿಯಸ್ಲಿ ಅಮ್ಮ ಸಜ್ಜಿ ರೊಟ್ಟಿ ಕಳಿಸಿದ್ದಾರೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಸಜ್ಜಿ ರೊಟ್ಟಿ. ಶೇಂಗಾ ಪುಡಿ ಜೊತೆ ಈ ಥರ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ನನಗೆ ಈ ಥರ ಊಟ ತುಂಬ ಇಷ್ಟ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಊಟ. ಖಡಕ್ ರೊಟ್ಟಿ, ಶೇಂಗಾ ಪುಡಿ, ಮೊಸರು ಮಸ್ತಾಗಿರುತ್ತೆ. ನಾನು ಈಗ ಸಾನಿಯಾ ರಿಸೆಪ್ಷನ್ ಇದೆ ಇವತ್ತು. ಸೊ ಅವಳ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ದೀನಿ. ಹೇರ್ ತುಂಬ ಫ್ರೀಝಿ ಆಗಿತ್ತು, ಸೊ ಸ್ವಲ್ಪ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡೋದು ಇಲ್ಲಿ ಐಕಾನಿಕ್ ಸ್ಟ್ರೈಟ್ನರ್. ಸೊ ಮೇಕಪ್ ಮಾಡೋಕ್ಕೆ ಮುಂಚೆ ಫೇಸ್ ಕ್ಲೀನ್ ಮಾಡಲೇಬೇಕು, ಕಂಪಲ್ಸರಿ. ಸೊ ನಾನಿಲ್ಲಿ ಸ್ಮಾರ್ಟ್ ಪೀಲಿಂಗ್ ಸ್ಕ್ರಬ್ಬರ್ ಅಂತ ನೈಕಾಯಿಂದ ತರಿಸಿದ್ದೀನಿ. ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ನನಗಂತೂ ಚೆನ್ನಾಗಿ ಸೂಟ್ ಆಗಿದೆ. ಬ್ಲೌಸಿಗೆ ಸೆಟ್ ಪಾರ್ಟ್ಸ್ ಹಾಕ್ತಾಯಿದ್ದೀನಿ. ಇದು ಬ್ಲೌಸ್ ಊರಲ್ಲಿ ಸ್ಟಿಚ್ ಮಾಡಿಸಿದ್ದು. 1 ಡೇ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಟೈಮ್ ಇಲ್ಲ. ಅವತ್ತೇ ಮದುವೆ ದಿನವೇ ಸ್ಯಾರಿ ಪರ್ಚೇಸ್ ಮಾಡಿದ್ವಿ, ನಾನು ಸಿರಿ ಹೋಗಿ. ಸೊ ಒಂದು ದಿನದಲ್ಲಿ ಯಾರಾದರೂ ಹೊಲ್ಕೊಡ್ತಾರ ಅಂತ ಅಲ್ಲೇ ಶಾಪ್ ಹೋಗಿ ಕೇಳಿದ ಮೇಲೆ ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದರು. 1 ಡೇಲಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ತುಂಬ ನೀಟಾಗಾಗಿದೆ ಬ್ಲೌಸ್. ನೋಡಿ ಎಷ್ಟು ನೀಟಾಗಾಗಿದೆ. ಸೊ ಇದಕ್ಕೆ ಸ್ವೆಟ್ ಪ್ಯಾಡ್ಸ್ ಹಾಕ್ತಾ ಇದ್ದೀನಿ. ನಾನು ಎಲ್ಲ ಬ್ಲೌಸಸ್ಗೂ ಕಂಪಲ್ಸರಿ ಸ್ವೆಟ್ ಪ್ಯಾಡ್ ಯೂಸ್ ಮಾಡೇ ಮಾಡ್ತೀನಿ. ಬಿಕಾಸ್ ಬ್ಲೌಸ್ ಬೇಗ ಹಾಳಾಗಲ್ಲ ಸ್ವೆಟ್ಟಾಗಿ. ಆ್ಯಂಡ್ ಏನಂದರೆ ಬ್ಯಾಡ್ ಸ್ಮೆಲ್ಲು ಬರಲ್ಲ.
ಸೊ ಸ್ವೆಟ್ ಪ್ಯಾಡ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಇದು ನೆಟ್ ಇದೆ ಅಲ್ವಾ, ಕಾಣುತ್ತೆ ಅಂತ ಕಟ್ ಮಾಡಿ ಹಾಕ್ತೀನಿ ಆಫು. ಈ ಥರ ನೆಟ್, ಇನ್ ಕೇಸ್ ನೆಟ್ ಬ್ಲೌಸ್ ಇದ್ದರೆ ಈ ಥರ ಆಫ್ ಕಟ್ ಮಾಡಿ ಹಾಕ್ಬೋದು. ಸೊ ಈಗ ಹೊರಡ್ತಾ ಇದ್ದೀವಿ. ನನಗೆ ಸಿರಿ ಬಂದಳು ಪಿಕಪ್ ಮಾಡೋಕ್ಕೆ. ಅವ್ರ ಜೊತೆ ಅವ್ರ ತಮ್ಮ ಮತ್ತು ಕಸಿನ್ ಅವ್ರ ಅಮ್ಮನೂ ಬಂದಿದ್ದರು. ಇಲ್ಲಿ ಬಂದ ತಕ್ಷಣ ನನಗೆ ಫುಲ್ ಫ್ಲ್ಯಾಶ್ ಬ್ಯಾಕು. ಯಾಕೆ ಅಂದರೆ ನನ್ನ ವೆಡ್ಡಿಂಗ್ ರಿಸೆಪ್ಷನ್ನು ಇಲ್ಲೇ ಆಗಿದ್ದು. ಫುಲ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗೋಯಿತು. ವೆನ್ಯೂ ತುಂಬ ಚೆನ್ನಾಗಿದೆ ಆ್ಯಂಡ್ ರಿಸೆಪ್ಷನ್ನು ತುಂಬ ಚೆನ್ನಾಗಾಗಿತ್ತು. ಊಟನೂ ಸೂಪರ್ ಆಗಿತ್ತು. ಬಟ್ ನಾನು ವೆಜ್ ತಿಂದೆ ಬಿಕಾಸ್ ಸಂಕ್ರಾಂತಿ ಅಂತ ನಮ್ಮಮ್ಮ ಬೈತಾರೆ, ನಾನ್ ವೆಜ್ ಎಲ್ಲ ಹಬ್ಬದಲ್ಲಿ ನಾನ್ ವೆಜ್ ತಿಂದರೆ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.